ಇದೇ ಪ್ರಕರಣದಲ್ಲಿ ಆತ್ಮಹತ್ಯೆಗೆ ಶರಣಾದ ಅಧಿಕಾರಿ ಚಂದ್ರಶೇಖರನ್ ಅವರ ಮನೆಗೆ ಇವತ್ತು ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿತ್ತು. ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಮತ್ತು ಕುಟುಂಬ ಸದಸ್ಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಐಡಿ ತಂಡ. ನಿನ್ನೆ ಕೂಡ ಮನೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿತ್ತು. ನಿನ್ನೆ ಪೆನ್ ಡ್ರೈವ್ ಮತ್ತು ಡೆತ್ ನೋಟನ್ನು ಸೀಸ್ ಮಾಡಿತ್ತು. ಇವತ್ತೇನೋ ಲ್ಯಾಪ್ಟಾಪ್ ಮತ್ತು ಡೆತ್ ನೋಟಿಗೆ ಬರೆಯೋದಕ್ಕೆ ಉಪಯೋಗಿಸಿದ ಪೆನ್ನು ಎಲ್ಲವನ್ನ ಕೂಡ ಅವರು ಸೀಸ್ ಮಾಡಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ನಿಖರ ಕಾರಣವನ್ನು ಸಿಐಡಿ ಹುಡುಕ್ತಾ ಇದ್ದಾರೆ. ಜೊತೆಗೆ ಪದ್ಮರಾಜ್ ಅಂತ ಬರೆದಿರ್ತಕ್ಕಂಥ ಒಂದು ಪೆನ್ ಡ್ರೈವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅವರು ನಿಖರ ಕಾರಣ ಅಂದರೆ ಅವರು ಬರೆದಿಟ್ಟಿರೋ ಪ್ರಕಾರ ಅವರ ನಿಗಮದಲ್ಲಿ ವಿಪರೀತವಾದ ಭ್ರಷ್ಟಾಚಾರ ನಡೆದಿತ್ತು, ಇದರಿಂದ ಬೇಸತ್ತು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಆತ್ಮಹತ್ಯೆಗೆ ಬೇರೆ ಏನಾದರೂ ಕಾರಣ ಇದೆಯಾ, ಇದನ್ನು ಮೊದಲು ಸಿಐಡಿ ಅವರು ಪತ್ತೆ ಹಚ್ಚಬೇಕು. ಭ್ರಷ್ಟಾಚಾರ ನಡೆದಿರೋ ತನಿಖೆ ಇನ್ನೊಂದು ಕಡೆ ನಡೀತಾ ಇರುತ್ತೆ. ಆತ್ಮಹತ್ಯೆಗೆ ಕಾರಣ ಏನು, ಇವ್ರಿಗೇನು ಕಿರುಕುಳ ಕೊಟ್ಟಿದ್ರು, ಇವರು ತೀರಾ ಆತ್ಮಹತ್ಯೆಯಂತಹ ನಿರ್ಧಾರಕ್ಕೆ ಬರೋದು ಯಾಕೆ, ಎಲ್ಲವನ್ನು ಪತ್ತೆ ಹಚ್ಚಬೇಕು.